ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾರ್ಲ. ಅಯ್ಯೋ ಬಾಬಾ, ಬೆಳಿಗ್ಗೆಯಿಂದ ಮಕ್ಕ ತುಂಬಾ ಹೋಗ್ದವಳೆ. ಈಗ ನಾನು ನೋಡಿದ್ರೆ ಮತ್ತೆ ಹೋಗಿತಾಳೆ. ನಾನಂತೂ ಏನು ಮಾತಾಡಕ್ಕಿಲ್ಲ. ನಾನು ನಿಮ್ಮಿಂದ ನಿಂತ್ಕೊತೀನಿ, ನೀವೇ ಮಾತಾಡಿ ಬಾವಾ. ನಾ ಇರ್ಬೇಕಾದ್ರೆ ಯಾಕಲ ಭಯ ಬೀಳ್ತಿದ್ಯಾ? ಏನು ಹಾಕಿಲ್ಲ, ಸುಮ್ಕಿ ಬಾ. ಅಯ್ಯ ಸಿರಿ, ಸ್ನೇಹ, ಇದೇನಪ್ಪ ಎದ್ದಕ್ಕಿದ್ದಂಗೆ ಬಂದ್ಬಿಟ್ರಿ? ಅದೇವಾ ಸುಮ್ಮನ್ ಕರ್ಕೊಂಡು ಹೋಗಮ್ಮ ಅಂತ. ಸುಮ್ಮನೆ ಎಲ್ಗೆ? ಅದೇ ಅದು ಅಲ್ಲಿ ಅದು ಪುಟ್ಟವ ಸುಮಾ ಮದ್ವೆ ಹುಡುಗಿ ಅಲ್ವಾ, ಅವಳನ್ನ ಮಾತಾಡ್ಸ್ಕೊಂಡು ಅವ್ಳಿಗೆ ಏನಾದ್ರು ಬೇಕಿದ್ರೆ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸ್ಕೊಂಡು ಕರ್ಕೊಂಡ್ ಬರೋಣ ಅಂತ ಬಂದ್ವಿ. ಮತ್ತೆ ಪುರ್ಸಿನೂ ಬಂದವನೇ? ಅವನ್ಗೂ ಟೌನಾಗ ಏನೋ ಕೆಲ್ಸ ಐತಂದ, ನಾವು ಹೆಂಗು ಹೋಯ್ತಾ ಇದೀವಲ್ವಾ, ಬಿಟ್ಟೋಗಮ್ಮ ಅಂತ. ಸುಮಾ ಒಳಗ್ ಕೆಲಸ ಮಾಡ್ತಾವಳೆ ಕಣವ. ಮದ್ವೆ ಕೆಲ್ಸ ಏನಿದ್ರು ನಮ್ಗೆ ಹೇಳವ, ಸುಮ್ನೆ ನೀವ್ ಒಬ್ರೇ ಶ್ರಮ ತಗೋಬೇಡಿ. ಏಯ್, ಮದುವೆ ನಡೆದ್ರೆ ತಾನೆ ಕೆಲಸ ಮಾಡಕ್ಕೆ. ಏನೊಂದೇ ಅದೇವಾ ಇನ್ನ ಮದ್ವೆ ಕೆಲ್ಸ ಅದು ಶುರು ಆಗಿಲ್ಲ ಅಲ್ವೇ, ಅದಕ್ಕೆ ಕೆಲ್ಸ ಇಲ್ಲ ಅಂತ ಹೇಳ್ತಾನೆ. ಹೌದವಾ? ಅದು ಸರಿನೇ ಬಿಡು. ಇನ್ನು ಯಾವ್ದು ದೊಡ್ಡ ಕೆಲಸಗಳು ಶುರು ಆಗಿಲ್ಲ. ಸಣ್ಣ ಪುಟ್ಟವಿದ್ರೆ ನಾನೇ ಮಾಡ್ಕೊಂತೀನಿ. ಅಲ್ಲ, ಅಂತ ದೊಡ್ಡ ಕೆಲಸಗಳಿದ್ರೆ ನಿಮ್ಮನ್ ಬಿಟ್ಟು ನಾನು ಇನ್ಯಾರಿಗೆ ಹೇಳ್ತೀನಿ? ಅವ ನೀನೇನ್ ಚಿಂತೆ ಮಾಡಬೇಡ, ಎಲ್ಲಾನು ಸರಿ ಮಾಡಿ ಮದ್ವೆನ ಸರಾಗವಾಗಿ ನಡಿಯಂಗೆ ನಾನ್ ಮಾಡ್ತೀನಿ. ಆಯ್ತು ಕಣಪ್ಪ, ಬನ್ನಿ ಒಳಕ್ಕೆ. ಒಸಿ ಕುಡಿಯಕ್ಕೆ ಏನಾರು ಕೊಡ್ತೀನಿ. ಇಲ್ಲವಾ, ನಂಗೆ ಅರ್ಜೆಂಟ್ ಕೆಲ್ಸ ಐತೆ. ಅವ ಅವ್ರ ಗದ್ದೆ ಕೆಲ್ಸ ಇದೆಯಲ್ಲ, ಅದಕ್ಕಾಗಿ ಹೇಳ್ತಿದ್ದಾರೆ. ಅವ ನೀವು ಮೆಸ್ಸಲ್ಲಿ ಇರೋ ಕೆಲ್ಸ ಇದ್ರೆ ನೋಡ್ಕೊಳ್ಳಿ, ನಾವು ಸುಮ್ಮನೆ ಮಾತಾಡ್ಸ್ಕೊಂಡು ಕರ್ಕೊಂಡೋಗಿ ಬರ್ತೀವಿ. ಆಯ್ತು ಕಣವ, ಹೋಗ್ ಬನ್ನಿ. ಏನು ವಕಾಲತ್ ವಹಿಸ್ಕೊಂಡ್ ಕರ್ಕೊಂಡ್ ಬಂದಿದ್ಯಾ? ಹಂಗಲ್ಲ ಕಣವಿ, ಮುಖ್ಯವಾದ ವಿಷಯ ಮಾತಾಡಕ್ಕೆ ಅಕ್ಕನು ಬಾವನು ಬಂದವ್ರೆ. ಸುಮಾ, ಈ ದಿನ ನೀನ್ ಆಡಿರೋ ನಾಟಕಕ್ಕೆಲ್ಲ ಅಂತೆ ಆಡೋ ಸಮಯ ಬಂದೈತೆ. ಬಾ ಹೋಗಮ್ಮ. ಎಲ್ಲಿಗೆ? ಎಲ್ಲಿಗೆ ಅಂತ ಹೋದ್ಮ್ಯಾಗ ಗೊತ್ತಾಯ್ತದೆ. ಬಾರವಿ. ನಾನ್ ಎಲ್ಗೂ ಬರಲ್ಲ. ಸಚಿನ್ ಕಾಣಿಸ್ತಾ ಇಲ್ಲ ಸುಮಾ. ನೀನ್ ಒಪ್ಕೊಂಡಿಲ್ಲ ಅಂತ ಅವನೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಅದ್ ನಿನ್ ತಲೆ ಮೇಲೆ ಬರುತ್ತೆ. ಅದಕ್ಕಿಂತ ಮುಂಚೆ ಇದಕ್ಕೆಲ್ಲ ಒಂದ್ ಪರಿಹಾರ ಹುಡುಕ್ಬೇಕು. ಬಾ ಹೋಗೋಣ. ಅಲ್ಲ, ಸಚಿನ್ ಕಾಣಿಸ್ಲಿಲ್ಲ ಅಂದ್ರೆ ನಾನ್ ಏನ್ ಮಾಡ್ಲಿ? ನೀವೆಲ್ರೂ ಸರಿ ಯಾಕೆ ನನ್ ತಲೆ ತಿಂತಿದ್ದೀರಾ? ಅವನಿವತ್ ಕಾಣ್ದಿರೋದಕ್ಕೆ ನೀನೇ ಕಾರಣ. ನೀನವನ್ನ ಮದ್ವೆ ಆಗಿದ್ರೆ ಇಟ್ಟೆಲ್ಲ ಆಯ್ತಾನೆ ಇದ್ದಿಲ್ಲ. ಎಲ್ರೂ ಸೇರ್ಕೊಂಡು ಹೊಸ ನಾಟಕ ಶುರು ಮಾಡಿದ್ರಾ? ನಾನ್ ಕಾಣ್ತಿಲ್ಲ ಅಂತ ಸುಳ್ಳು ಹೇಳೋದಕ್ಕೆ ಆ ಸಚಿನ್ ಹೇಳದ್ನಾ? ಸಚಿನ್ ಯಾಕೆ ಸುಮಾ ಸುಳ್ಳು ಹೇಳಿ ಅಂತ ಹೇಳ್ತಾನೆ? ಅವ್ನ್ ಕೆಲ್ಸ ಸಾಧಿಸ್ಕೋಬೇಕಲ್ಲ, ಅದಕ್ಕೆ. ಇತ್ತೀಚೆಗೆ ಅವ್ನ್ ಬರೀ ನಾಟಕನೇ ಆಗೋಯ್ತು. ಹಂಗಲ್ಲ ಕಣವಿ, ದಿಟ್ಟವಾಗ್ಲೂ ನೆನ್ನೆ ರಾತ್ರಿಯಿಂದ ಎಲ್ಲೂ ಕಾಣ್ತಿಲ್ಲ. ಯಾಕೆ ಪದೇ ಪದೇ ಅದೇ ವಿಷಯ ಹೇಳಿ ನಂಗೆ ಚಿತ್ರ ಹಿಂಸೆ ಕೊಡ್ತಿದ್ದೀರಾ? ಯಾರು ಎಲ್ಲಿ ಹೋದ್ರೆ ನನ್ಗೇನು? ಆ ಸಚಿನ್ಗೂ ನನ್ಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ನಾನು ಹೇಳಾಯ್ತಲ್ವಾ? ಸುಮ್ನೆ ಏನೇನೋ ಹೇಳಿ ನನ್ ತಲೆ ಕೆಡಿಸ್ಬೇಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನೀವು ಹೋಗಲ್ಲ ಅಲ್ವಾ? ಸರಿ ಬಿಡಿ, ನಾನೇ ಹೋಗ್ತೀನಿ. ಸುಮಾ ಸುಮಾ ಸುಮಾ, ಏನ್ರಿ ಇವಳು ಹೀಗೆ ಹೇಳೋಗ್ಬಿಟ್ಲು? ಹಿಂಗೆ ಕಣಕ, ಯಾವಾಗ ಕೇಳಿದ್ರು ಸಚಿನ್ ಬಗ್ಗೆ ಮನ್ಸಲ್ಲಿ ಪ್ರೀತಿ ಇದ್ರು ಇಲ್ಲ ಅಂತಾನೆ ಹೇಳ್ತಾಳೆ. ಇವತ್ತೇನೇ ಆದ್ರೂ ಬಿಡೋದ್ ಬೇಡಕಲ್ಲ. ಸುಮ್ಮನೆ ಹಿಂಗಾದ್ರೂ ಮಾಡಿ ಅವನ್ ಕರ್ಕೊಂಡೋಗಿ ಸತ್ಯನ ಹೊರಗೆ ಬರಂಗ್ ಮಾಡ್ಲೇಬೇಕು. ಸರಿ ಬನ್ನಿ.